ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟಾರ್ ಲೈನ್. ಇವತ್ತು ನಾನು ಹಾರರ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೂವಿ ಹೆಸರು 1920 ಹಾರರ್ಸ್ ಆಫ್ ದಿ ಹಾರ್ಟ್. ಮೂವಿ ಅಂತೂ ಸಖತ್ತು ಹಾರರ್ ಆಗಿದೆ. ಸೊ ಮೂವಿ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನೆಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಗೆ ಯಾವುದಾದ್ರೂ ಮೂವಿ ಬೇಕಾದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ಆದ ಮೇಘನ್ ಅಂತ ತೋರಿಸ್ತಾರೆ. ನೆಕ್ಸ್ಟ್ ಡೇ ಅವಳು ಬರ್ತಾಡೆ ಇರೋದ್ರಿಂದ ಅವಳು ಪ್ರೀತಿಸ್ತಾ ಇರೋಂತ ಹುಡುಗ ಅರ್ಜುನನ್ ಮೀಟ್ ಮಾಡ್ಲಿಕ್ಕೆ ಅಂತ ಹಿಂದಿನ ದಿವಸ ರಾತ್ರಿ ಬಂದಿರ್ತಾಳೆ. ಹಾಗೇನೆ ಅವರಿಬ್ರು ಆ ಏಕಾಂತದಲ್ಲಿ ಕೂತು ಮಾತಾಡ್ಬೇಕಾದ್ರೆ ಮೇಘನ ಹೇಳ್ತಾಳೆ, ನಮ್ಮ ಅಪ್ಪನ ಹತ್ರ ಹೋಗಿ ನನ್ನನ್ನು ಪ್ರೀತಿಸ್ತಾ ಇರೋಂಥ ವಿಷಯ ಹೇಳು, ಹಾಗೇನೆ ನನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಕೇಳು ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಅರ್ಜುನ್ಗಂತೂ ಫುಲ್ ಟೆನ್ಷನ್ ಆಗೋಗುತ್ತೆ, ನಿಮ್ಮ ಅಪ್ಪನ ಜೊತೆ ಹೇಗೆ ಮಾತಾಡೋದು ಅಂತ. ಸೊ ಇದಕ್ಕೆ ಮೇಘನೇ ಒಂದು ಐಡಿಯಾ ಕೊಡ್ತಾಳೆ, ಒಂದು ಕೆಲಸ ಮಾಡ್ತೀನಿ, ನೆಕ್ಸ್ಟ್ ಡೇ ನನ್ನ ಬರ್ತಡೇ ಇರೋದ್ರಿಂದ ನಮ್ಮ ಅಪ್ಪನ ಹತ್ರ ಹೋಗಿ ನಮ್ಮ ಪ್ರೀತಿ ವಿಷಯನ ನಾನೇ ಹೇಳ್ತೀನಿ, ಹಾಗೇನೆ ನಿನ್ನನ್ನು ನನ್ನ ಗಂಡನಾಗಿ ಗಿಫ್ಟ್ ಮಾಡಿ ಅಂತ ಕೇಳ್ತೀನಿ. ಇದಕ್ಕೆ ನಮ್ಮ ಅಪ್ಪ ಕೂಡ ಒಪ್ಕೊಳ್ತಾರೆ. ನನ್ನ ಬರ್ತಡೇ ದಿವಸ ನಾನು ಏನೇ ಕೇಳಿದ್ರು ಅವ್ರಿಲ್ಲ ಅಂತ ಹೇಳೋದೇ ಇಲ್ಲ ಅಂತ ಹೇಳಿದ್ನ ಕೇಳಿಸ್ಕೊಂಡಂತ ಅರ್ಜುನ್ಗಂತೂ ಫುಲ್ಲು ಖುಷಿ ಆಗುತ್ತೆ. ಫೈನಲಿ ನಮ್ಮಿಬ್ರು ಮದುವೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಆಗ್ಲೇ ಅಲ್ಲಿಗೆ ತುಂಬ ಗಾಬರಿಯಿಂದ ಓಡ್ಕೊಂಡು ಬಂದಂತ ಒಂದು ಹುಡುಗ ಮೇಘನನ್ನ ನೋಡಿ, ಮೇಘನ ಅಕ್ಕ ಆದಷ್ಟು ಬೇಗ ಮನೆ ಹತ್ರ ಬನ್ನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಮೇಘನ ಹಾಗೆ ಅರ್ಜುನ್ಗೂ ಕೂಡ ಭಯ ಆಗತ್ತೆ. ಏನಾಗಿರ್ಬೋದು ಅಂತ ಮನೆ ಹತ್ರ ಹೋಗಿ ನೋಡೋಷ್ಟ್ರೊಳಗಾಗ್ಲೇ ಅಲ್ಲೊಂದು ಶಾಕಿಂಗ್ ವಿಷಯ ಕಾಯ್ದಿರತ್ತೆ. ಮೇಘನನ್ ತಂದೆ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ತಾರೆ. ಇದನ್ನ ನೋಡ್ದಂತ ಮೇಘನ್ಗಂತೂ ತುಂಬಾನೇ ಬೇಜಾರಾಗತ್ತೆ. ಅಲ್ಲೇ ಇದ್ದಂತ ಅರ್ಜುನ್ ಆದಷ್ಟು ಮೇಘನನ್ಗೆ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಮೇಘನ ತಂದೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಅಂತ ತಗೊಂಡ್ ಹೋದಾಗ ಆಚೆ ಕಡೆನೆ ಅರ್ಜುನ್ ಹಾಗೇನೆ ಮೇಘನ ಇಬ್ರು ಕೂತ್ಕೊಂಡು ವೇಟ್ ಮಾಡ್ಬೇಕಾದ್ರೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡ್ ಬಂದಂತ ಡಾಕ್ಟರ್ ಫಸ್ಟ್ ಪೊಲೀಸ್ ಅವ್ರ ಹತ್ರ ಮಾತಾಡಿ ನೆಕ್ಸ್ಟ್ ಮೇಘನ ಹಾಗೆ ಅರ್ಜುನ್ ಹತ್ರ ಬಂದು ಮಾತಾಡ್ಬೇಕಾದ್ರೆ ಒಂದು ಶಾಕಿಂಗ್ ವಿಷಯನ ರಿವೀಲ್ ಮಾಡ್ತಾರೆ. ಏನು ಅಂತಂದ್ರೆ ಸತ್ತೋಗಿರುವಂತ ಮೇಘನ ತಂದೆಯ ಬಾಡಿಯಲ್ಲಿ ಹಾರ್ಟೇ ಮಿಸ್ ಆಗಿರುತ್ತೆ. ಸೊ ಇದನ್ನ ಕೇಳಿಸ್ಕೊಂಡಂತ ಮೇಘನನ್ಗಂತೂ ಶಾಕ್ ಆಗತ್ತೆ. ಹಾಗೇನೆ ಡಾಕ್ಟರ್ ಹೇಳ್ತಾರೆ, ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ ತಂದೆ ಬಾಡಿನಲ್ಲಿ ಈಗ ಹಾರ್ಟೇ ಇಲ್ಲ ಅಂತ ಹೇಳ್ತಾರೆ. ಸೊ ಇದನ್ನ ಹೇಳ್ತಿದ್ದಂಗೆನೆ ಅಲ್ಲೇ ಕೂತಿದ್ದಂತ ಅರ್ಜುನ್ ಹಾಗೆ ಮೇಘನಾಗಂತೂ ಫುಲ್ ಮೈಂಡ್ ಬ್ಲ್ಯಾಂಕ್ ಆಗೋಗುತ್ತೆ. ಹಾಗೆಯೇ ನೆಕ್ಸ್ಟ್ ಅವ್ರ ತಂದೆ ಬಾಡಿನ ಅಂತ್ಯ ಸಂಸ್ಕಾರಕ್ಕೆ ಅಂತ ಹಾಸ್ಪಿಟಲ್ ಇಂದ ತಗೊಂಡು ಹೋಗಿ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಅಲ್ಲೇ ಇದ್ದಂತ ಪೂಜಾರಿ ಅರ್ಜುನನ್ಗೆ ಗಂಗಾಜಲನ ಮೇಘನನ್ಗೆ ಕೊಡೋದಿಕ್ಕೆ ಹೇಳ್ತಾರೆ. ಸೊ ಆ ಬಾಡಿ ಮೇಲೆ ಹಾಕ್ಬೇಕಾಗಿರೋದ್ರಿಂದ ಅದನ್ನ ಇಸ್ಕೊಂಡಂತ ಮೇಘನನ್ಗಂತೂ ಕೈ ಸುಟ್ಟೋದಂಗ್ ಆಗತ್ತೆ. ಇದರಿಂದ ಅವಳ ಗಂಗಾಜಲನ ಕೆಳಗಡೆ ಬಿದ್ದು ತುಂಬಾನೇ ಬಿಸಿ ಇತ್ತು ಅಂತ ಹೇಳ್ತಾಳೆ. ಇದನ್ನ ನೋಡಿದಂತ ಪೂಜಾರಿ ಕ್ರಿಯೆನಲ್ಲಿ ವಿಳಂಬ ಆಗ್ಬಾರ್ದು, ಗಂಗಾಜಲ ಇಲ್ಲದೆ ಇದ್ರು ಪ್ಲೇನ್ ನೀರನ್ನೇ ಹಾಕಿ ಕ್ರಿಯೆನ ಮುಂದುವರಿಸಿ ಅಂತ ಹೇಳ್ತಾರೆ. ಸರಿ ಅನ್ಕೊಂಡಂತವ್ರು ಅಂತ್ಯ ಸಂಸ್ಕಾರನ ಮುಗಿಸ್ತಾರೆ. ಆಗ್ಲೇ ಬಿದ್ದಂತ ಗಂಗಾ ಜಲದಿಂದ ಒಂದ್ ರೀತಿ ಆವಿಯ ವಸ್ತು ಹೋದಂಗಾಗತ್ತೆ. ಇದೇ ಬೇಜಾರ್ನಲ್ಲಿ ತುಂಬಾ ಅಳ್ತಿದ್ದಂತ ಮೇಘನ ಕಣ್ಣಿಗೆ ಒಂದು ವಿಚಿತ್ರವಾದ ವ್ಯಕ್ತಿ ಕಾಣಿಸ್ಕೊಂಡು ಮಾಯ ಆಗ್ತಾನೆ. ಇದನ್ನ ನೋಡ್ದಂತ ಮೇಘನಾಗಂತೂ ಏನೂ ಅರ್ಥನೇ ಆಗೋದಿಲ್ಲ. ಅವತ್ತಿನ ದಿವಸ ರಾತ್ರಿನೇ ಮೇಘನ ಕುತ್ಕೊಂಡು ಅವ್ರ ತಂದೆ ಬಗ್ಗೆ ಯೋಚಿಸ್ತಾ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಅರ್ಜುನ್ ನೀನ್ ಬೆಳಗಿಂದ ಏನೂ ಕೂಡ ತಿಂದಿಲ್ಲ ಅಂತ ಹೇಳಿ ಅವಳಿಗೋಸ್ಕರ ಫುಡ್ ಅನ್ನು ತಗೊಂಡ್ ಬಂದು ತಿನ್ನು ಅಂತ ಹೇಳೋವಾಗ ನಾನ್ ನಮ್ಮ ಅಪ್ಪನ ಬಗ್ಗೆ ತುಂಬಾನೇ ಯೋಚಿಸ್ತಾ ಇದ್ದೀನಿ. ಸೊ ನಾನು ಒಬ್ಳೆ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಂತ ಅರ್ಜುನ್ ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳ್ತಾನೆ. ಹಾಗೇನೆ ಅವಳಿಗೆ ಜೋಪಾನ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಸೊ ಇದೇ ವಿಚಾರದ ಬಗ್ಗೆ ಒಬ್ಳೆ ಕುತ್ಕೊಂಡು ಯೋಚಿಸ್ತಾ ಇದ್ದಂತ ಮೇಘನನ್ಗೆ ಒಂದು ಸೌಂಡ್ ಬರುತ್ತೆ. ಅವರ ತಂದೆ ಉಪಯೋಗಿಸ್ತಿದ್ದಂತ ಟೇಬಲ್ ನ ಡ್ರಾವರ್ ಇದ್ದಕ್ಕಿದ್ದಂಗೆ ಓಪನ್ ಆಗತ್ತೆ. ಸೊ ಇದನ್ನ ನೋಡ್ದಂತ ಮೇಘನ ಆ ಟೇಬಲ್ ನಲ್ಲಿ ಏನಿರ್ಬೋದು ಅಂತ ನೋಡೋವಾಗ ಅದರಲ್ಲಿ ಅವ್ರ ತಂದೆ ಬರ್ದಿರೋ ಅಂತ ಒಂದು ಪರ್ಸನಲ್ ಡೈರಿ ಸಿಗತ್ತೆ. ಆ ಡೈರಿನಲ್ಲಿ, ಅಮ್ಮ ಮೇಘನ, ನೀನ್ ಈ ಬುಕ್ ನ ಓದ್ತಾ ಇದೀಯಾ ಅಂತಂದ್ರೆ ನಾನು ಈ ಲೋಕನ ಬಿಟ್ಟೋಗಿದ್ದೀನಿ ಅಂತ, ಹಾಗೇನೆ ಇದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ. ನಿನಗೆ ನಿಜ ಹೇಳೋದಿಕ್ಕೆ ಇದು ಸರಿಯಾದ ಸಮಯ ಬಂದಿದೆ ಅಂತ. ಏನು ಅಂತಂದ್ರೆ ನಿಮ್ಮಮ್ಮ ರಾಧಿಕಾ ಇನ್ನೂ ಸತ್ತಿಲ್ಲ, ಅವಳಿನ್ನೂ ಬದುಕಿದಾಳೆ. ಅವಳೇ ನನ್ನನ್ನು ಸಾಯಿಸಿದ್ದು. ಹೇಗೆ ಅಂತಂದ್ರೆ ನೀನ್ ಚಿಕ್ಕವಳಿದ್ದಾಗ ನಾನು ಬರ್ದಿದ್ದಂತ ಯಾವ ಕತೆಗಳು ಕೂಡ ಯಾರಿಗೂ ಇಷ್ಟ ಆಗ್ತಿರ್ಲಿಲ್ಲ. ಹಾಗೇನೆ ಆ ಬುಕ್ಸ್ ಗಳನ್ನ ಯಾರು ಕೂಡ ಕೊಂಡ್ಕೊಳ್ತಾ ಇರ್ಲಿಲ್ಲ. ಇದರಿಂದ ನಿಮ್ಮಮ್ಮನ್ಗೆ ನನ್ನ ಜೊತೆ ಬದುಕೋದು ಕಷ್ಟ ಆಗ್ತಿತ್ತು ಅನ್ಸುತ್ತೆ. ಅದಕ್ಕೆ ನಿಮ್ಮಮ್ಮ ಆಡಂಬರದ ಜೀವನ ನಡೆಸ್ಲಿಕ್ಕೋಸ್ಕರ ತನ್ನ ಅಂದಾನ ಒಬ್ಬ ಆಂಗ್ಲ ವ್ಯಕ್ತಿಗೆ ತೋರಿಸಿ ಅವನ ಜೊತೆಗೆ ರಿಲೇಶನ್ಶಿಪ್ ಬೆಳೆಸದ್ಲು. ಅದನ್ನ ನೋಡ್ದ ನನಗಂತೂ ತುಂಬಾನೇ ಬೇಜಾರಾಯ್ತು. ನಿನ್ನ ಮಾತ್ರ ಒಂದ್ ದಿವ್ಸನೂ ಕೂಡ ಮಗಳು ಅಂತ ನೋಡ್ಕೊಂಡ್ಲೇ ಇಲ್ಲ. ಹಾಗೇನೆ ಅವರಿಬ್ಬರ ರಿಲೇಶನ್ಶಿಪ್ಪಿಗೆ ನಾನೆಲ್ಲ ಅಡ್ಡ ಬರ್ತೀನೋ ಅಂತ ನಾನು ತಿನ್ನೋ ಅಂತ ಊಟಕ್ಕೆ ವಿಷ ಹಾಕಿ ನನ್ನನ್ನು ಸಾಯಿಸೋದಕ್ಕೂ ಕೂಡ ಪ್ರಯತ್ನಿಸಿದ್ಲು. ಆಗ್ಲೇನೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ ನಾನು ಸಾವಿನ ಅಂಚಿನ ತನಕ ಹೋಗಿ ಬದುಕಿ ನಿನ್ಗೋಸ್ಕರ ಬಂದಿದ್ದೀನಿ. ಆಗ ನೀನು ನೆತ್ಕೊಂಡು ನನ್ನ ಮನೆ ಬರೋಷ್ಟ್ರೊಳಗಾಗ್ಲೇ ಅವಳ ಮನೆ ಬಿಟ್ಟು ಹೋಗಿದ್ಲು. ಈ ರೀತಿ ಘಟನೆಗಳೆಲ್ಲ ನಡೆದ್ಮೇಲೆ ನೀನೇ ನನ್ನ
ಜೀವನ ಅಂತ ಬದುಕೋದಕ್ಕೆ ಶುರು ಮಾಡಿದೆ. ಹಾಗೆ ಒಂದು ದಿವಸ ಪೇಪರ್ನ ನೋಡಬೇಕಾದ್ರೆ ಪೇಪರ್ನಲ್ಲಿ ನಿಮ್ಮಮ್ಮನ ಫೋಟೋ ಇತ್ತು. ಆಗಲೇ ನನಗೆ ಗೊತ್ತಾಗಿದ್ದು ನಿಮ್ಮಮ್ಮ ರಾಜ ಕುಟುಂಬದ ಒಬ್ಬ ಶ್ರೀಮಂತನ ಮದುವೆ ಆಗಿದ್ದಾಳೆ ಅಂತ. ಅವಳು ಆಸೆ ಪಟ್ಟಂತ ರೀತಿಯ ಅವಳ ಜೀವನದಲ್ಲಿ ಎಲ್ಲ ಸಿಕ್ಕಿದೆ, ಲಕ್ಸುರಿ ಲೈಫು, ಬಂಗ್ಲೋ ಎಲ್ಲ ಸಿಕ್ಕಿದೆ. ಅವಳೀಗ ಗೆದ್ದಿದ್ದಾಳೆ ಕೂಡ. ಆದರೆ ಅವಳು ಹಾಕಿದಂಥ ವಿಷಯ ಹಾಗೆಯೇ ಅವಳು ನಡ್ಕೊಂಡಂಥ ರೀತಿ ಎಲ್ಲವೂ ಕೂಡ ನನ್ನನ್ನು ಸ್ಲೋ ಪಾಯ್ಸನ್ ರೀತಿ ಕಾಡೋದಕ್ಕೆ ಶುರು ಮಾಡ್ತು. ಅದಕ್ಕೆ ಇನ್ನು ಬದುಕಿರೋದಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಅನಿಸಿ ನಾನು ಸಾಯೋ ಅಂತ ನಿರ್ಧಾರ ಮಾಡಿದೆ. ನಿಮ್ಮಮ್ಮ ಗೆದ್ಬಿಟ್ಲು ಅಂತ ಓದ್ತಾಳೆ. ಇದನ್ನು ಓದ್ತಿದ್ದಂಗೆ ಮೇಘನಾಗೆ ತುಂಬಾನೇ ಬೇಜಾರಾಗತ್ತೆ. ಆಗ್ಲೇನೆ ಅವ್ರ ತಂದೆನ ಅಂತ್ಯ ಸಂಸ್ಕಾರ ಮಾಡಿದಂಥ ಪ್ಲೇಸಿಗೆ ಬಂದು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅಪ್ಪ ನೀವಿಲ್ಲೇ ಇದ್ದೀರಾ ಅಂತ ನನಗೆ ಗೊತ್ತು, ತಪ್ಪು ಮಾಡಿದ್ದು ಅವರು, ಆದರೆ ಶಿಕ್ಷೆ ಅನುಭವಿಸಿದ್ದು ನೀವು. ಈ ಕತೆ ಇನ್ನೂ ಪೂರ್ತಿ ಆಗಿಲ್ಲ, ನನ್ನ ಮಾತು ನಿಮಗೆ ಕೇಳಿಸ್ತಾ ಇದ್ರೆ ನನ್ನ ಮುಂದೆ ಬನ್ನಿ ಅಂತ ಹೇಳ್ತಾ ಇರುವಾಗ್ಲೇನೆ ಮೇಘನ ಒಂದು ರೀತಿ ವಿಯರ್ಡ್ ಆಗಿ ಫೀಲ್ ಮಾಡ್ತಾ ಹಾಗೇನೆ ಕೆಳಗಡೆ ಬಿದ್ದೋಗ್ತಾಳೆ. ಕೆಳಗಡೆ ಬಿದ್ದಂಥವಳು ಕಣ್ಬಿಡೋಷ್ಟ್ರೊಳಗಾಗ್ಲೇ ಅವ್ರ ತಂದೆ ಅವಳ ಮುಂದೆನೆ ಬಂದು ಕೂತಿರೋ ಥರ ಇರ್ತಾರೆ. ಅವ್ರ ತಂದೆನ ನೋಡ್ದಂಥ ಮೇಘನ ಸತ್ಯನ ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟು ಸತ್ತೋದ್ರಿ, ಆದರೆ ನಿಮ್ಮ ಕಥೆನ ನಿಮ್ಮ ಜೊತೆನೇ ಮುಗಿಸ್ಬೇಕು ಅಂದ್ಕೊಂಡ್ರಿ, ಅದೆಲ್ಲ ಆಗೋದಿಲ್ಲ. ನಾನು ನಿಮ್ಮ ಡೈರಿ ಓದ್ದೆ, ನಿಮ್ಮನ್ನು ವಿಷ ಹಾಕಿ ಸಾಯಿಸಿ ನನ್ನನ್ನು ಅನಾಥೆಯಾಗಿ ಮಾಡ್ದಂಥ ಅವ್ರ ಕುಟುಂಬನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವ್ರ ವಿರುದ್ಧ ನಾನು ಸೇಟ್ ತೀರಿಸ್ಕೊಳ್ತೀನಿ ಅಂತ ಹೇಳ್ತಾ ಇರುವಾಗ ಮೇಘನ ತಂದೆ ನಾನು ಕೂಡ ಸೇಟ್ ತೀರಿಸ್ಕೊಳ್ಬೇಕು ಅಂತ ಆಸೆ ಪಟ್ಟೆ ಮಗಳೇ, ಆದರೆ ಅವ್ರು ತುಂಬ ಶಕ್ತಿಶಾಲಿ ವ್ಯಕ್ತಿಗಳು, ಆದರೆ ಅವ್ರ ಮುಂದೆ ನಾನು ತುಂಬ ಬಲಹೀನನಾದ ವ್ಯಕ್ತಿ ಅಂತ ಹೇಳ್ತಾ ಇರುವಾಗ್ಲೇನೆ ಅದಕ್ಕೋಸ್ಕರ ನೀವು ಬೇಜಾರಾಗಬೇಡಿ ಅಪ್ಪ, ನೀವು ಯಾವುದೇ ಕಾರಣಕ್ಕೂ ಕೂಡ ಬಲಹೀನವಾದ ವ್ಯಕ್ತಿ ಅಲ್ಲ, ನಿಮ್ಮ ಗುಂಡ್ಗೆನಲ್ಲಿ ಇನ್ನೂ ಕೂಡ ಅದೇ ಧೈರ್ಯ ಇದೆ. ಹಾಗೇನೆ ನೀವು ನನಗೆ ಸಹಾಯ ಮಾಡಿ ಅಪ್ಪ ಸಾಕು, ಮಿಕ್ಕಿದ್ದೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳೋವಾಗ ಸರಿ ಮೇಘನ, ಆದರೆ ರಾಧಿಕಾ ಹಾಗೆ ಶಾಂತನೂ ಇರೋ ಅಂತ ಮನೆಯಲ್ಲಿ ದೇವರಿದೆ, ಅದಕ್ಕೋಸ್ಕರ ನನಗೆ ಹೋಗೋಕ್ಕಾಗಲಿಲ್ಲ. ಫಸ್ಟು ಯಾವುದಕ್ಕೂ ನೀನು ಹೋಗು, ಆಮೇಲೆ ನೀನೇನು ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಮೇಘನನ ತಂದೆ ಅಲ್ಲಿಂದ ಮಾಯ ಆಗ್ತಾರೆ. ತುಂಬ ಯೋಚನೆ ಮಾಡಿದಂಥ ಮೇಘನ ಅವಳ ಪ್ರೀತಿ ಹಾಗೆ ಅರ್ಜುನ್ ಹಾಗೆ ಅವಳಿರೋ ಅಂಥ ಮನೆ ಎಲ್ಲದನ್ನು ಬಿಟ್ಟು ಅವ್ರ ಅಮ್ಮ ಇರೋ ಅಂಥ ಊರಿಗೆ ಹೋಗ್ತಾಳೆ. ಇದು ಗೊತ್ತಿಲ್ಲದಂಥ ಅರ್ಜುನ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಬಂದು ನೋಡೋವಾಗ ಅಲ್ಲಿ ಮೇಘನ ಇರೋದೇ ಇಲ್ಲ. ಇದನ್ನ ನೋಡಿ ಅರ್ಜುನ್ಗೂ ಕೂಡ ತುಂಬಾನೇ ಬೇಜಾರಾಗತ್ತೆ. ಹಾಗೆ ಈ ಕಡೆ ಶಾಂತನು ಹಾಗೇನೆ ರಾಧಿಕಾ ಇರೋ ಅಂಥ ಮನೆಗೆ ಮೇಘನ ರೀಚ್ ಆಗ್ತಾಳೆ. ಹಾಗೇನೆ ನಡೆದಿರೋ ಅಂಥ ಅಷ್ಟು ವಿಷಯನೂ ಕೂಡ ಶಾಂತನು ಹತ್ರ ಹೇಳ್ಕೊಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಶಾಂತನು ರಾಧಿಕಾನ ಕರೆದು ಅವಳ ಮಗಳು ಬಂದಿರೋ ಅಂಥ ವಿಷಯನ ಹೇಳಿ ಅವಳ ಜೊತೆ ಮಾತಾಡೋಗು ಅಂತ ಹೇಳ್ತಾನೆ. ಆದರೆ ರಾಧಿಕಾಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗೋದಿಲ್ಲ. ನೀವೇ ಅವಳ ಜೊತೆ ಮಾತಾಡಿ ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತಾಳೆ. ಸೊ ಇದರಿಂದ ಏನು ಹೇಳಬೇಕು ಅಂತ ಗೊತ್ತಾಗದೇ ಇರೋವಂಥ ಶಾಂತನು ಮೇಘನ ಹತ್ರ ಬಂದು ಇವತ್ತು ನಮ್ಮ ಮಗಳಿಗೆ 16 ವರ್ಷದ ಬರ್ತಡೇ ಇರೋದ್ರಿಂದ ಅವಳು ತುಂಬ ಬ್ಯುಸಿ ಇರೋದ್ರಿಂದ ನಿನ್ನ ಜೊತೆಗೆ ಮಾತಾಡಕ್ಕೆ ಬರ್ಲಿಕ್ಕಾಗಲಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ಮೇಘನಾಗೆ ತುಂಬಾನೇ ಬೇಜಾರಾಗತ್ತೆ. ಹಾಗೇನೆ ಅವ್ರು ನನ್ಗೆ ಹೆಸ್ರಿಗೆ ಮಾತ್ರ ಅಮ್ಮ ಥರ ಆದರೂ ಅಷ್ಟೇ, ಆದರೆ ನನ್ನನ್ನು ಯಾವತ್ತೂ ಅವರು ಮಗಳು ರೀತಿ ನೋಡ್ಕೊಂಡ್ಲೇ ಇಲ್ಲ ಅಂತ ಹೇಳಿ ಇರೋ ವಿಷಯನೆಲ್ಲ ಹಾಗೇನೆ ಅವ್ರ ತಂದೆ ಸ್ಯೂಸೈಡ್ ಮಾಡ್ಕೊಂಡಿರೋ ವಿಷಯನೂ ಕೂಡ ಶಾಂತನೋ ಹತ್ರ ಹೇಳಿ ಇವಾಗ ನನಗೆ ಉಳ್ಕೊಳ್ಳಿಕ್ಕೆ ಯಾವ ಪ್ಲೇಸು ಕೂಡ ಇಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತನು ತುಂಬ ಕೂಲಾಗೇನೆ ಇದನ್ನು ಕೂಡ ನಿಮ್ಮನೆ ಅಂತಾನೆ ತಿಳ್ಕೊ, ನೀನು ಕೂಡ ನಮ್ಮ ಫ್ಯಾಮಿಲಿ ಮೆಂಬರೇ ಅಂತ ಹೇಳಿ ಅವಳು ಉಳ್ಕೊಳ್ಳಿಕ್ಕೋಸ್ಕರ ಒಂದು ರೂಮ್ನ ತೋರಿಸ್ತಾನೆ. ಹಾಗೇನೆ ಏನೇ ಹೆಲ್ಪ್ ಬೇಕಾದ್ರೂ ಕೂಡ ನನ್ನನ್ನು ಕೇಳು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ರೂಮಿಗೆ ಬಂದಂತ ಮೇಘನ ಫಸ್ಟ್ ಅವ್ರ ತಂದೆ ಫೋಟೋನ ಟೇಬಲ್ ಮೇಲಿಟ್ಟು ತುಂಬಾ ಕೋಪದಿಂದ ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಪ್ಪ ಅಂತ ಕೇಳ್ತಾ ಇರ್ತಾಳೆ. ಈ ರೀತಿ ಕೇಳ್ತಿರುವಾಗ್ಲೇನೆ ಆಚೆ ಕಡೆ ಅವರಮ್ಮ ಮಾತಾಡ್ತಾ ಇರೋ ಅಂತ ಸೌಂಡ್ ಕೇಳಿಸ್ತಾ ಇರತ್ತೆ. ಇದನ್ನ ಕೇಳಿಸ್ಕೊಂಡಂತ ಮೇಘನ ಸೀದಾ ಎದ್ದು ಆಚೆ ಬರ್ತಾಳೆ. ಆಗ್ಲೇನೆ ಶಾಂತನು ಹಾಗೆ ರಾಧಿಕಾಗೆ ಹುಟ್ಟಿರೋ ಅಂತ ಮಗಳು ಅದಿತಿನ ಅವರಮ್ಮ ತುಂಬಾನೇ ಪ್ರೀತಿಯಿಂದ ನೋಡ್ಕೊಳ್ತಾ ಇರ್ತಾರೆ. ಇದನ್ನ ನೋಡಿದಂತ ಮೇಘನಾಗಂತೂ ಫುಲ್ ಹೊಟ್ಟೆ ಕಿಚ್ಚಾಗತ್ತೆ. ಹಾಗೇನೆ ಅಳು ಬರೋ ರೀತಿಯಾಗಿ ಅಲ್ಲಿಂದ ಹೊರಟೋಗ್ತಾಳೆ. ಅವತ್ ರಾತ್ರಿನೇ ಅಲ್ಲೇ ಮಲ್ಗಿರೋ ಅಂತ ಮೇಘನಾನ ಕನ್ಸ್ನಲ್ಲಿ ಅವರಪ್ಪ ಬಂದು ನಿನಗೆ ಸಹಾಯ ಮಾಡ್ಬೇಕು ಅಂತಂದ್ರೆ ನಾನು ಈ ಮನೆಗೆ ಬರ್ಲೇಬೇಕು, ಆದ್ರೆ ನಾನು ಈ ಮನೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಈ ಮನೆಯಲ್ಲಿ ದೇವ್ರಿರೋದ್ರಿಂದ ನೀನೊಂದು ಕೆಲಸ ಮಾಡು, ದೇವ್ರ ಎದುರುಗಡೆ ಉರಿತಾ ಇರೋ ದೀಪನ ಆರಿಸಿದ್ರೆ ಮಾತ್ರ ನಾನು ಈ ಮನೆಗೆ ಬರೋದಕ್ಕಾಗೋದು ಅಂತ ಹೇಳ್ತಾರೆ. ಸೊ ನಿದ್ರೆಯಿಂದ ಎಚ್ಚರಗೊಂಡಂತ ಮೇಘನ ಸೀದಾ ದೇವ್ರ ಮನೆಗೆ ಹೋಗಿ ಅಲ್ಲಿ ಉರಿತಾ ಇರೋಂತ ದೀಪನ ಆರಿಸ್ಬಿಡ್ತಾಳೆ. ಆಗ್ಲೇನೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಭಯಂಕರವಾದ ವ್ಯಕ್ತಿ ಆ ಮನೆ ಎದುರುಗಡೆ ಬಂದು ತುಂಬಾ ಕೋಪದಿಂದ ಆ ಮನೆಯನ್ನ ನೋಡ್ತಾ ಹಾಗೆ ಮೇಘನ ಅಪ್ಪನ ಹತ್ರ ಈ ಮನೆನ ಧ್ವಂಸ ಮಾಡ್ಬಿಡು ಅಂತ ಹೇಳಿ ಆ ಆತ್ಮನ ಆ ಮನೆಗೆ ಕಳಿಸ್ತಾನೆ. ಆಗ್ಲೇನೆ ನಿದ್ರೆ ಮಾಡ್ತಿದ್ದಂತ ರಾಧಿಕಾ
ರಾಧಿಕಾ ಕನ್ಸ್ನಲ್ಲಿ ಅವಳ ಗಂಡ ಬಂದು ನಿನಗೋಸ್ಕರ ನಾನು ಮತ್ತೆ ಬಂದಿದ್ದೀನಿ ರಾಧಿಕಾ ಅಂತ ಹೇಳಿ ಎದುರಿಸ್ತಾನೆ. ಇದರಿಂದ ಎದುರ್ಕೊಂಡಂತ ರಾಧಿಕಾ ಜೋರಾಗಿ ಕಿರ್ಚಾಡ್ಕೊಂಡು ಎದೊಳ್ತಾಳೆ. ಇದನ್ನ ನೋಡ್ದಂತ ರಾಧಿಕಾ ಹಸ್ಬೆಂಡ್ ಶಾಂತನು ಏನಾಯ್ತು ಅಂತ ಕೇಳೋವಾಗ ಮೇಘನ ಜೊತೆಗೆ ಅವನು ಕೂಡ ಬಂದಿದ್ದಾನೆ ಅಂತ ಹೇಳೋದಕ್ಕೆ ಶುರು ಮಾಡ್ತಾಳೆ. ಅದಕ್ಕೆ ಶಾಂತನು ಏನೂ ಆಗೋದಿಲ್ಲ, ಧೈರ್ಯವಾಗಿರು ಅಂತ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಂತವನ ಸೆಕ್ರೆಟರಿ ಚೌಧರಿ ದೇವ್ರ ಮನೆ ಮುಂದೆ ಇರುವಂತ ದೀಪ ಹಚ್ಚಲಿಕ್ಕೆ ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ಹತ್ಕೊಳ್ಳೋದೇ ಇಲ್ಲ. ಆಗ್ಲೇ ಅಲ್ಲಿಗೆ ಬಂದಂತ ಶಾಂತನು, ಏನಿದೆ ಚೌಧರಿ, ಎಷ್ಟು ಸಲ ಟ್ರೈ ಮಾಡಿದ್ರು ಕೂಡ ದೀಪ ಹತ್ಕೊಳ್ತಾನೆ ಇಲ್ವಲ್ಲ, ಸಮಸ್ಯೆ ಇರೋದು ದೀಪದಲ್ಲ ಇಲ್ಲ ಅಂತಂದ್ರೆ ಬೆಂಕಿಪಟ್ಟಣದಲ್ಲ ಅಂತ ಕೇಳೋವಾಗ ಚೌಧರಿ ಹೇಳ್ತಾರೆ, ಎರಡರಲ್ಲೂ ಅಲ್ಲ ಸಮಸ್ಯೆ ಇರೋದು, ನಿನ್ನೆ ಬಂದಿರೋ ಅಂತ ರಾಧಿಕಾ ಮಗಳಲ್ಲಿ. ಯಾಕೆ ಅಂತಂದ್ರೆ ಅವ್ರಿಲ್ಲಿ ಓಡಾಡ್ತಾ ಇರೋದನ್ನ ನಾನು ನೋಡ್ದೆ, ಅಷ್ಟು ಮಾತ್ರ ಅಲ್ಲದೆ ಇದುವರೆಗೂ ಕೂಡ ಇಲ್ಲಿರೋ ಅಂತ ದೀಪ ಯಾವುದೇ ಕಾರಣಕ್ಕೂ ಆರೋಗಿರ್ಲಿಲ್ಲ. ಆದ್ರೆ ಅವ್ರಿಲ್ಲಿ ಓಡಾಡದ್ಮೇಲೆ ಆರೋಗಿದೆ ಅಂತಂದ್ರೆ ಇದಕ್ಕೆ ಅವರೇ ಕಾರಣ ಇರ್ಬೋದು ಅಂತ ಹೇಳಿದ್ರು ಕೂಡ ಶಾಂತನು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೀನ್ ಕಟ್ ಮಾಡಿದ್ರೆ ರೂಮ್ ನಲ್ಲಿ ಒಬ್ಳೆ ಕೂತಿದ್ದಂತ ಮೇಘನ ಅವಳ ತಂದೆ ಹತ್ರ ಮಾತಾಡೋ ರೀತಿ, ನೀವು ಹೇಳಿದ್ದೆ ಕರೆಕ್ಟ್ ಅಪ್ಪಾಜಿ, ಇಲ್ಲಿ ಮನೆ ಮಾತ್ರ ದೊಡ್ಡದು, ಆದ್ರೆ ಇಲ್ಲಿರೋರು ಯಾರ ಮನ್ಸು ಕೂಡ ದೊಡ್ಡದಲ್ಲ. ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ನನ್ನನ್ನು ನೋಡ್ಲಿಕ್ಕೆ ಅವ್ರು ಬರ್ಲೇ ಇಲ್ಲ. ಹಾಗೇನೆ ನೀವು ಹೇಳ್ದಂಗೆನೆ ದೇವ್ರ ಮುಂದೆ ಇಟ್ಟಂತ ದೀಪನ ಕೂಡ ನನಗೆ ಆರಿಸಿದೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕೇಳೋವಾಗ್ಲೇನೆ ರೂಮ್ ನಲ್ಲಿ ಇದ್ದಂತ ಗ್ರಾಮಾಫೋನ್ ನಲ್ಲಿ ಅವ್ರ ಅಪ್ಪನ ಧ್ವನಿ ಕೇಳಿಸೋದಕ್ಕೆ ಶುರು ಆಗುತ್ತೆ. ಆದಷ್ಟು ಬೇಗ ನಿನಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ, ಅಲ್ಲಿವರೆಗೂ ಕೂಡ ಆ ಮನೆಯಲ್ಲಿ ನೀನ್ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫಿನ್ ಮಾಡ್ಲಿಕ್ಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಮೇಘನ ಬರುವಾಗ್ಲೇನೆ ಅವ್ರ ಅಮ್ಮನ ನೋಡ್ದಾನೆ ಇಬ್ರಿಗೂ ಕೂಡ ಡ್ಯಾಶ್ ಆಗತ್ತೆ. ಅದೇ ಮೊದಲನೇ ಸಲ ಅವ್ರ ಅಮ್ಮನ ಮುಖ ನೋಡ್ದಂತ ಮೇಘನ ತುಂಬಾ ಬೇಜಾರ್ ಮಾಡ್ಕೊಂಡು ಆ ಮನೆಯಿಂದ ಆಚೆ ಬಂದು ಒಬ್ಳೆ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿ ಅಳ್ತಾ ಇರುವಾಗ್ಲೇನೆ ಅಲ್ಲಿಗೆ ಅರ್ಜುನ್ ಕೂಡ ಬರ್ತಾನೆ. ಅರ್ಜುನ್ ನೋಡ್ದಂತ ಮೇಘನಾಗಂತೂ ತುಂಬಾನೇ ಖುಷಿ ಆಗತ್ತೆ. ಹಾಗೆ ಅರ್ಜುನ್ ತಪ್ಕೊಂಡು ಅವಳ ಲೈಫ್ ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ವಿಷಯನೆಲ್ಲ ಹೇಳಿ, ಇದಕ್ಕೋಸ್ಕರನೇ ನಾನ್ ನಿನ್ನನ್ನ ಬಿಟ್ಟು ಬರ್ಬೇಕಾಯ್ತು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ಅರ್ಜುನ್, ನನ್ಗಂತೂ ನಿನ್ನನ್ನ ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ, ಇನ್ಮೇಲಿಂದ ನಾನು ಕೂಡ ನಿನ್ ಜೊತೆನೆ ಇರ್ತೀನಿ ಅಂತ ಹೇಳಿ ಅವರಿಬ್ರು ಕೂಡ ತುಂಬಾನೇ ಖುಷಿಯಿಂದ ಅವರ ಒಂದು ಪ್ರೈವೇಟ್ ಟೈಮ್ ನ ಪಾಸ್ ಮಾಡ್ಬೇಕಾದ್ರೇನೆ ಅಲ್ಲಿಗೆ ಬಂದಂತ ಮೇಘನ ಅಪ್ಪ, ಇದೇನಾ ನಿನ್ ಸೇಡ್ ತೀರಿಸ್ಕೊಳ್ತಾ ಇರೋ ಲಕ್ಷಣ ಅಂತ ಹೇಳ್ತಾರೆ. ಹಾಗೇನೆ ಇದಕ್ಕೋಸ್ಕರನೇ ನನ್ನ ಆತ್ಮಕ್ಕೂ ಶಾಂತಿ ಸಿಗದೆ ಇರೋ ರೀತಿ ಓಡಾಡ್ತಾ ಇರೋದು ಅಂತ ಕೇಳೋವಾಗ ಅದಕ್ಕೆ ಮೇಘನ, ಇಲ್ಲ ಅಪ್ಪ, ಅರ್ಜುನ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾನೆ, ಹಾಗೆ ಅವ್ನು ನನಗೆ ಸಹಾಯ ಮಾಡ್ತಾನಂತೆ ಅಂತ ಹೇಳೋವಾಗ ಇದನ್ನ ಕೇಳಿಸ್ಕೊಂಡಂತ ಅವರಪ್ಪ ತುಂಬಾ ಕೋಪದಿಂದ, ದ್ವೇಷ ತೀರಿಸ್ಕೊಳ್ಳೋ ಅಂತ ಮಾರ್ಗದಲ್ಲಿ ಯಾವಾಗ್ಲೂ ಕೂಡ ಒಂಟಿಯಾಗೆ ಟ್ರಾವೆಲ್ ಮಾಡ್ಬೇಕು, ನನ್ಗನ್ಸೋ ಪ್ರಕಾರ ಇದ್ ನಿನ್ ಕೈಲಿ ಆಗಲ್ಲ ಅನ್ಸುತ್ತೆ. ಯಾವಾಗ ನಿನ್ ಮನ್ಸಿನಿಂದ ಈ ಪ್ರೀತಿ ತೆಗೆದಾಕಿ ಅರ್ಜುನನ ಇಲ್ಲಿಂದ ಕಳಿಸ್ತೀಯೋ ಅವಾಗ ನನ್ನ ನೆನ್ಪಿಸ್ಕೋ, ಅಲ್ಲಿವರೆಗೂ ಕೂಡ ನಾನು ನಿನ್ ಮುಂದೆ ಬರಲ್ಲ ಅಂತ ಹೇಳಿ ಹೋಗ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಮೇಘನ್ಗೆ ಬೇರೆ ದಾರಿ ಇಲ್ದಾನೆ ಅರ್ಜುನನ್ಗೆ ಅಲ್ಲಿಂದ ಹೋಗ್ಲಿಕ್ಕೆ ಹೇಳ್ತಾಳೆ. ಆದ್ರೂ ಕೂಡ ಅರ್ಜುನ್, ಹಂಗಾದ್ರೆ ನೀನ್ ನನ್ ಜೊತೆಗೆ ಜೀವನ್ ಪೂರ್ತಿ ಇರ್ತೀನಿ ಅಂತ ಹೇಳಿದ್ದು ಸುಳ್ಳ ಮೇಘನ, ನಿನ್ಗೆ 24 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ವಾಪಸ್ ಬಂದ್ಬಿಡು, ಈ ದ್ವೇಷ ಅಂತ ಎಲ್ಲ ಹೇಳ್ಕೊಂಡು ನಿನ್ ಜೀವನ ನಾಶ ಮಾಡ್ಕೊಂಬೇಡ, ನಾವಿಬ್ರು ಕೂಡ ಮುಂಬೈಗೆ ಹೊರಟೋಗಿ ನೆಮ್ಮದಿಯಿಂದ ಬದುಕೋಣ, ಇಲ್ಲ ಅಂತಂದ್ರೆ ಈ ವಿಷಯನೆಲ್ಲ ನಾನ್ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಡ್ತೀನಿ ಅಂತ ಎದುರಿಸ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಮೇಘನ, ಆ ರೀತಿ ಎಲ್ಲ ನೀನ್ ಮಾಡಲ್ಲ ಅಂತ ನನಗ್ ಗೊತ್ತು ಅಂತ ಹೇಳ್ತಾಳೆ. ನಿನಗ್ ಬರೀ 24 ಗಂಟೆ ಅಷ್ಟೇ ಮೇಘನ ಟೈಮ್ ಇರೋದು ಅಂತ ಹೇಳ್ತಾರೆ. ಇವರಿಬ್ರು ಕಾನ್ವರ್ಸೇಷನ್ ಅನ್ನ ಆ ರಾಕ್ಷಸ ಗೋಡೆ ಸೈಡ್ ಅಲ್ಲಿ ನಿಂತ್ಕೊಂಡು ಅಷ್ಟು ಮಾತುಗಳನ್ನ ಕೂಡ ತುಂಬಾ ಕೋಪದಿಂದ ಕೇಳಿಸ್ಕೊಳ್ತಾ ಇರ್ತಾನೆ. ಮೇಘನ ಅಲ್ಲಿಂದ ಹೋದ್ಮೇಲೆ ಸಾಂಗ್ಸ್ ನ ಕೇಳ್ಕೊಂಡು ಕೂತಿದ್ದಂತ ಅರ್ಜುನ್ಗೆ ಇದ್ದಕ್ಕಿದ್ದಂಗೆ ಸಾಂಗ್ ನ ವಾಲ್ಯೂಮ್ ಡೌನ್ ಆಗುತ್ತೆ. ಸೊ ಇದರಿಂದ ಅರ್ಜುನ್ಗೆ ಏನೊಂದು ಅರ್ಥ ಆಗೋದಿಲ್ಲ. ಸರಿ ಅಂತ ಅನ್ಕೊಂಡವನು ಬೆಡ್ ಮೇಲೆ ಬಂದ್ ಮಲಗಿರುವಾಗ್ಲೇನೆ ಆಲ್ರೆಡಿ ನಾವು ನೋಡಿರೋ ಅಂತ ರಾಕ್ಷಸ ಅಲ್ಲಿಗೆ ಬಂದು ಅರ್ಜುನ್ಗೆ ತುಂಬಾನೇ ಟಾರ್ಚರ್ ಕೊಡುತ್ತೆ. ಹಾಗೇನೆ ಅರ್ಜುನನ್ನ ಸಾಯಿಸಕ್ಕೆ ಕೂಡ ಟ್ರೈ ಮಾಡುತ್ತೆ. ಅರ್ಜುನ್ ಕಷ್ಟಪಟ್ಟು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡಿದ್ರು ಕೂಡ ಆಗೋದಿಲ್ಲ. ಹಾಗೆ ಸೀನ್ ಕಟ್ ಮಾಡಿದ್ರೆ ಮೇಘನ ರೂಮ್ಗೆ ಬಂದಂತ ಅದಿತಿ ಮೇಘನ ಬೆಳಗಿಂದ ಕೂಡ ಏನು ತಿಂದಿಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡಿ ಅವಳಿಗೋಸ್ಕರ ಫುಡ್ ಕೂಡ ತಂದ್ಕೊಡ್ತಾಳೆ. ಅಷ್ಟು ಮಾತ್ರ ಅಲ್ಲದೆ ಮೇಘನನ್ನ ಅದಿತಿ ತುಂಬಾನೇ ಇಷ್ಟಪಡ್ತಾಳೆ. ಅಕ್ಕ, ನಿಮ್ಮನ್ನ ನೋಡ್ತಾ ಇದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಎಷ್ಟು ಪ್ರೀತಿ ಸಿಗುತ್ತೋ ನಿಮ್ಮ ಹತ್ರನೂ ಕೂಡ ಅಷ್ಟೇ ಪ್ರೀತಿ ಸಿಗತ್ತೆ ಅಂತ ನನಗೆ ಅನಿಸ್ತಾ ಇದೆ ಅಂತ ಹೇಳಿ ಅವಳನ್ನ ಹಗ್ ಮಾಡ್ಕೊಳ್ತಾಳೆ. ಮೇಘನಗೂ ಕೂಡ ಅದಿತಿ ಮೇಲೆ ತುಂಬಾನೇ ಪ್ರೀತಿ ಬರುತ್ತೆ. ಅವತ್ತಿನ ದಿವಸ ರಾತ್ರಿನೇ ಮಲ್ಗಿರೋ ಅಂತ ಮೇಘನ ಕನ್ಸ್ನಲ್ಲಿ ಬಂದಂತ ಅವ್ರಪ್ಪ, ನೀನ್ ದ್ವೇಷ ತೀರಿಸ್ಕೊಳ್ಳಕ್ಕೆ ಅಡ್ಡಿಯಾಗಿರೋ ಅಂತ ಅರ್ಜುನ್ ಇಲ್ಲಿಂದ ಹೋಗಿದ್ದಾನೆ, ನಾಳೆ ದಿವಸ ಅವನೇನೆ ನನ್ ಭಸ್ಮನ ತಂದ್ಕೊಡ್ತಾನೆ, ಆ ಭಸ್ಮನ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ನಿನಗೆ ಹೇಳ್ತೀನಿ, ನೀನ್ ಮಾಡ್ಬೇಕಾಗಿರೋ ಅಂತ ಕೊನೆ ಸ್ಟೆಪ್ ಇದೇನೆ, ಹಾಗೇನೆ ಇದಾದ್ಮೇಲೆ ರಾಧಿಕನ ಲೈಫ್ ನರ್ಕ ಆಗೋದಂತೂ ನಿಜ ಅಂತ ಹೇಳ್ತಾನೆ.
ಅವತ್ ರಾತ್ರಿನೇ ರೂಮಿಂದ ಆಚೆ ಬಂದಂತ ಮೇಘನ ಕಣ್ಣಿಗೆ ಆ ತೋಟದಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಕಾಣಿಸ್ತಾನೆ. ಆ ವ್ಯಕ್ತಿ ಮೇಘನಾಗೆ ಒಂದು ಕಪ್ಪು ಗುಲಾಬಿನ ಕೊಡ್ಲಿಕ್ಕೆ ಹೋದಾಗ ಅದನ್ನ ನೋಡಿದಂತ ಮೇಘನ ಗಾಬರಿಯಿಂದ ಇದೇನಿದು ಈ ಹೂ ಹೀಗೆ ಆಗಿದೆಯಲ್ಲ ಅಂತ ಕೇಳೋವಾಗ ಒಂದು ಕೆಟ್ಟ ಆತ್ಮದ ನೆರಳು ಇದ್ರ ಮೇಲೆ ಬಿದ್ದಿದ್ರಿಂದ ಹೀಗಾಗಿದೆ, ನನಗೆ ಗೊತ್ತು, ದೇವ್ರ ಮುಂದೆ ಉರಿತಾ ಇದ್ದಂತ ಅಖಂಡ ದೀಪನ ನೀನೇ ಹಾರಿಸಿರೋದು ಅಂತ. ಅದಾದ್ಮೇಲೆನೆ ಆ ಕೆಟ್ಟ ನೆರಳು ಈ ಮನೆಗೆ ಪ್ರವೇಶಿಸಿದೆ, ಅದರಿಂದನೇ ಈ ಹೂವಿಗೂ ಕೂಡ ಈ ಗತಿ ಬಂದಿರೋದು. ಒಳ್ಳೆ ಆತ್ಮ ಏನಾದ್ರೂ ಈ ಮನೆಗೆ ಬಂದಿದ್ರೆ ಆ ದೀಪ ಆರೋಗ್ದನೆ ಇನ್ನೂ ಕೂಡ ಪ್ರಕಾಶಮಾನವಾಗಿ ಉರಿತಿತ್ತು. ನಿನಗೆಲ್ಲ ಗೊತ್ತು. ಆ ಕೆಟ್ಟ ಆತ್ಮ ನಿಮ್ಮಪ್ಪ ಸತ್ತಿದ್ದ ದಿವಸನೇ ಅದನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತಾನೆ ಸ್ಮಶಾನಕ್ಕೂ ಕೂಡ ಬಂದಿದ್ದು. ನಿಮ್ಮ ಅಪ್ಪನ ಮೇಲೆ ಗಂಗಾ ಜಲದ ಪ್ರೋಕ್ಷಣೆ ಕೂಡ ಮಾಡ್ಲಿಕ್ಕಾಗ್ಲಿಲ್ಲ. ಅದೇನಾದ್ರೂ ಪ್ರೋಕ್ಷಣೆ ನಡೆದಿದ್ರೆ ನಿಮ್ಮ ಅಪ್ಪನ ಆತ್ಮ ಶುದ್ಧಿ ಆಗ್ತಿತ್ತು. ಆದ್ರೆ ಆ ರೀತಿ ಆಗ್ಲಿಲ್ಲ. ಆ ಕೆಟ್ಟ ಆತ್ಮನೇ ನಿಮ್ಮಪ್ಪ. ಈಗ್ಲಾದ್ರೂ ಎಚ್ಚೆತ್ಕೋ, ಯೋಚನೆ ಮಾಡು, ಒಂದೊಳ್ಳೆ ನಿರ್ಧಾರಕ್ಕೆ ಬಾ, ನೀನ್ ಮಾಡ್ತಾ ಇರೋದೆಲ್ಲ ತಪ್ಪು ಅಂತಾನೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಮೇಘನಾ ಹಾಗೆ ರಾಧಿಕಾ ಇಬ್ರು ಕೂಡ ಲೈಬ್ರರಿಯಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾದ್ರೇನೆ ಅಲ್ಲಿಗೆ ಬಂದಂತ ಅದಿತಿ ಸಡನ್ ಆಗಿ ಮೇಘನಾನ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಹಾಗೇನೆ ಮೇಘನಾದ ಬಾಯ್ ಫ್ರೆಂಡ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋ ಅಂತ ವಿಷಯ ಕೂಡ ಹೇಳ್ತಾಳೆ. ಇದನ್ನ ತಿಳ್ಕೊಂಡಂತ ಮೇಘನಾಗೆ ಶಾಕ್ ಆಗಿ ಹಾಸ್ಪಿಟಲ್ಗೆ ಏನಾಗಿರ್ಬೋದು ಅರ್ಜುನ್ಗೆ ಅಂತ ನೋಡ್ಲಿಕ್ಕೆ ಅಂತ ಹೋದಾಗ ಅದಿತಿನ ಆಚೆನೆ ಕೂರಿಸಿದಂತವಳು ಏನಾಯ್ತು ಅರ್ಜುನ್ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ ಅರ್ಜುನ್, ಇವತ್ತೇನಾದ್ರು ನಿಮ್ ತಂದೆ ಇಲ್ದೇ ಇದ್ದಿದ್ರೆ ನನಗೆ ಬದುಕೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಯಾಕೆ ಅಂತಂದ್ರೆ ನಿಮ್ಮಮ್ಮನೇ ನನಗೆ ಸಾಯಿಸೋದಕ್ಕೂ ಕೂಡ ಪ್ರಯತ್ನಿಸಿದ್ರು. ಅದೇ ಟೈಮಲ್ಲಿ ನಿಮ್ ತಂದೆ ಬಂದು ನನ್ನನ್ನು ಕಾಪಾಡಿದ್ರು. ನಿಮ್ಮಮ್ಮ ಒಂದು ಹೆಣ್ಣಾಗಿರೋದಕ್ಕೆ ಲಾಯಕ್ಕೆ ಇಲ್ದಂತವ್ರು. ಇನ್ಮೇಲೆ ನೀನ್ ಮಾಡೋ ಅಂತ ಪ್ರತಿ ಕೆಲಸದಲ್ಲೂ ಕೂಡ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ತಂದೆ ಕೊಡ್ಲಿಕ್ಕೆ ಅಂತ ಕೊಟ್ಟಿರೋ ಅಂತ ಕಳಸನ ಅವಳ ಕೈಲಿ ಕೊಡ್ತಾರೆ. ಹಾಗೇನೆ ಇದರಲ್ಲಿ ನಿಮ್ ತಂದೆಯ ಅಸ್ಥಿ ಇದೆ, ಅದನ್ನ ಏನ್ ಮಾಡ್ಬೇಕು ಅನ್ನೋದನ್ನ ನಿನಗೆ ಗೊತ್ತಿದೆ ಅಂತ ಅನ್ಸತ್ತೆ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾನೆ. ಇವಾಗ ರಿವೀಲ್ ಆಗೋ ಅಂತ ಒಂದು ಸಖತ್ ಟ್ವಿಸ್ಟ್ ಏನು ಅಂತಂದ್ರೆ ಇಷ್ಟವರೆಗೂ ಕೂಡ ಮೇಘನನ್ ಜೊತೆ ಮಾತಾಡಿದ್ದು ಅರ್ಜುನ್ ಅಲ್ಲ, ಅರ್ಜುನನ ರೂಪದಲ್ಲಿರೋ ಅಂತ ಆ ಪ್ರೇತಾತ್ಮ. ಅಲ್ಲಿಂದ ಹೊರಟಂತ ಮೇಘನನ್ ಜೊತೆಗೆ ಅದಿತಿ ಮಾತಾಡ್ಬೇಕಾದ್ರೆ ಮೇಘನನ್ ಕೈಲಿದ್ದಂತ ಕಳಸನ ನೋಡಿ ಅಕ್ಕ ಏನಿದು ಅಂತ ಕೇಳೋವಾಗ ಮೇಘನ ತಂದೆ ಮಾತಾಡ್ದಂತ ಮಾತುಗಳನ್ನ ಮೇಘನ ನೆನ್ಪಿಸ್ಕೊಳ್ತಾಳೆ. ನಾವೇನಾದ್ರೂ ರಾಧಿಕಾಗೆ ಚಿತ್ರಹಿಂಸೆ ಕೊಟ್ರೆ ಅಥವಾ ನಾವೇನಾದ್ರು ಅವಳನ್ನು ಸಾಯಿಸಿದ್ರೆ ಒಂದೇ ಕ್ಷಣದಲ್ಲಿ ಸತ್ತೋಗ್ತಾಳೆ. ಅವಳಿಗೆ ನೋವು ಅಂದ್ರೆ ಏನು ಅಂತ ಗೊತ್ತಾಗೋದೇ ಇಲ್ಲ. ಆದ್ರೆ ಅವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಅಂತ ಅದಿತಿಗೆ ತೊಂದರೆ ಕೊಟ್ರೆ, ಇಲ್ಲ ಅಂತಂದ್ರೆ ಅವಳನ್ನೇನಾದ್ರೂ ಸಾಯಿಸಿದ್ರೆ ಆಗ ರಾಧಿಕಾಗೆ ನೋವು ಅಂದ್ರೆ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳೋವಾಗ ಮೇಘನಾ ಹೇಳ್ತಾಳೆ, ಅದಿತಿ ತುಂಬಾ ಚಿಕ್ಕ ಹುಡುಗಿ ಇದ್ದಾಳೆ ಅಪ್ಪಾಜಿ, ಅವಳಿಗೆ ಇನ್ನೂ ಕೂಡ ಇನ್ನೋಸೆಂಟ್, ಅವಳಿಗೆ ಏನಾದ್ರೂ ಮಾಡೋದಿಕ್ಕೆ ನನಗೆ ಮನ್ಸು ಬರ್ತಿಲ್ಲ ಅಂತ ಹೇಳೋವಾಗ ರಾಧಿಕಾನ ಅಷ್ಟು ಪ್ರೀತಿ ನಿನಗೆ ಸಿಗ್ಬೇಕಾಗಿತ್ತು ನ್ಯಾಯವಾಗಿ ನೋಡಿದ್ರೆ, ಆದ್ರೆ ಅದೆಲ್ಲದೂ ಕೂಡ ಅದಿತಿಗೆ ಸಿಗ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡಂತ ಮೇಘನಾಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅವರಪ್ಪ ಹೇಳ್ದಂತ ಕೆಲ್ಸನ ಮಾಡೋದಕ್ಕೆ ಮುಂದಾಗ್ತಾಳೆ. ಅವತ್ತಿನ ದಿವಸ ರಾತ್ರಿನೇ ಸ್ವಲ್ಪ ಅಸ್ಥಿನ ತೆಗೆದುಕೊಂಡಂತ ಮೇಘನಾ ಒಂದು ಕರ್ಚಿಫಿಗೆ ಹಾಕೊಂಡು ಸೀದಾ ಅದಿತಿ ರೂಮ್ಗೆ ಬರ್ತಾಳೆ. ಆಲ್ರೆಡಿ ಅದಿತಿ ನಿದ್ದೆ ಮಾಡ್ತಾ ಇರ್ತಾಳೆ. ಅವಳಿಗೆ ಗೊತ್ತಿಲ್ದಂಗೆ ಆ ಅಸ್ಥಿನ ಅವಳು ದಿಮ್ ಕೆಳಗಡೆ ಹಾಕಿ ಹೋಗ್ಬೇಕಾದ್ರೆ ಅವಳ ಕೈ ಹಿಡ್ಕೊಂಡಂತ ಅದಿತಿ ನನ್ಗೆ ಐ ಲವ್ ಯು ಹೇಳು ಅಕ್ಕ ಅಂತ ಕೇಳಿ ಪ್ರೀತಿಯಿಂದ ಐ ಲವ್ ಯು ಅಂತ ಹೇಳಿಸ್ಕೊಳ್ತಾಳೆ. ಸೊ ಹೊರಗೆ ಬಂದಂತ ಮೇಘನಾ ನೋಡ್ದಂತ ಅವರಮ್ಮ ನಾನ್ ನಿನಗೆ ಸತ್ಯ ಏನು ಅನ್ನೋದನ್ನ ಹೇಳ್ಬೇಕು ಅಂತ ಹೇಳ್ತಾಳೆ. ಇದಕ್ಕೆ ಕೋಪಗೊಂಡಂತ ಮೇಘನಾ ಆಲ್ರೆಡಿ ನಮ್ಮ ಅಪ್ಪನಿಂದ ನನಗೆಲ್ಲ ಸತ್ಯನೂ ಗೊತ್ತಾಗಿದೆ ಅಂತ ಹೇಳಿ ಹತ್ಕೊಂಡೆ ಅಲ್ಲಿಂದ ಹೊರಟೋಗ್ತಾಳೆ. ರೂಮ್ ನಲ್ಲಿ ಮಲಗಿರೋ ಅಂತ ಅದಿತಿಗೆ ಸೌಂಡ್ಸ್ ಎಲ್ಲ ಕೇಳೋದಕ್ಕೆ ಶುರು ಆಗುತ್ತೆ. ಇದರಿಂದ ಎಚ್ಚರಗೊಂಡಂತ ಅದಿತಿ ಅಲ್ಲೆಲ್ಲ ಎದ್ದು ಹುಡುಕ್ಬೇಕಾದ್ರೇನೆ ಒಂದು ಮಿರರ್ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆಲ್ರೆಡಿ ತುಂಬಾ ಗಾಬರಿ ಆಗಿರೋ ಅಂತ ಅದಿತಿ ಎದುರುಗಡೆ ಇರೋಂಥ ಮಿರರ್ ಅಲ್ಲಿ ಅದಿತಿ ಜೋರಾಗಿ ನಗ್ತಾ ಇರೋ ರೀತಿ ಕಾಣಿಸುತ್ತೆ. ಹಾಗೇನೆ ನೋಡ್ತಾ ಇರುವಾಗ್ಲೇನೆ ಇದ್ದಕ್ಕಿದ್ದಂಗೆ ಮಿರರ್ ಇಂದ ಒಂದು ಕೈ ಆಚೆ ಬರುತ್ತೆ. ಇದನ್ನ ನೋಡ್ದಂತ ಅದಿತಿಗೆ ತುಂಬಾನೇ ಭಯ ಆಗಿ ಜೋರಾಗಿ ಕಿರ್ಚ್ಕೊಳ್ತಾಳೆ. ಆಗ್ಲೇನೆ ಅವ್ರ ಅಪ್ಪ ಅಮ್ಮನಿಗೂ ಕೂಡ ಎಚ್ಚರ ಆಗತ್ತೆ. ಅದಿತಿಗೆ ಹೋಗಿದ್ರಿಂದ ಇವ್ರಿಬ್ರಿಗೂ ಕೂಡ ಗಾಬರಿಯಾಗಿ ಅದಿತಿಗೆ ಏನಾಗಿರ್ಬೋದು ಅಂತ ಅದಿತಿ ರೂಮ್ಗೆ ಹೋಗೋಷ್ಟ್ರೊಳಗಾಗ್ಲೆ ಅದಿತಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿರ್ತಾಳೆ. ಅವಳ ಮೈನಲ್ಲಿ ಒಂದು ಆತ್ಮ ಸೇರ್ಕೊಂಡು ಅವಳು ದೆವ್ವದ ತರ ಕಾಣಿಸ್ತಾ ಇರ್ತಾಳೆ. ಸೊ ಇದರಿಂದ ಗಾಬರಿಗೊಂಡಂತ ಇವರೆಲ್ಲರೂ ಕೂಡ ಡಾಕ್ಟರ್ನ ಕರೆಸಿ ಅವಳಿಗೆ ಏನಾಗಿದೆ ಅಂತ ಚೆಕ್ ಮಾಡಿಸೋವಾಗ ಆ ಡಾಕ್ಟರ್ ಚೆಕ್ ಮಾಡಿ ಬ್ಲಡ್ ಟೆಸ್ಟಿಗೆ ಕೊಟ್ಟು ವಾಪಸ್ ಹೋಗ್ಬೇಕಾದ್ರೇನೆ ರೂಮ್ ನಲ್ಲಿ ಮಲಗಿದ್ದಂತ ಅದಿತಿ ಮಂಚ ಗಾಳಿಲಿ ತೇಲಾಡೋದಕ್ಕೆ ಶುರು ಆಗುತ್ತೆ. ಹಾಗೇನೆ ತುಂಬಾ ಜೋರಾಗಿ ಕಿರ್ಚಾಡೋದಕ್ಕೆ ಶುರು ಮಾಡ್ತಾಳೆ. ಇದರಿಂದ ಗಾಬರಿಗೊಂಡು ಅವರೆಲ್ಲರೂ ಬಂದು ಅವಳನ್ನ ನೋಡ್ಬೇಕಾದ್ರೇನೆ ಸುಸ್ತಾಗಿ ಬಿದ್ದಂತ ಅದಿತಿ ಹತ್ರ ಡಾಕ್ಟರ್ ಏನಾಗಿರ್ಬೋದು ಅಂತ ನೋಡ್ಲಿಕ್ಕೆ ಅಂತ ಬರ್ತಾರೆ. ಆಗ್ಲೇ ಎಚ್ಚರ ಆದಂತ ಅದಿತಿ ಅವ್ರ ಕಿವಿನ ಜೋರಾಗಿ ಕಚ್ಚಿ ಹಿಡಿದು ಎಳೆದು ಬಿಡ್ತಾಳೆ. ಇದರಿಂದ ಡಾಕ್ಟರ್ ಕಿವಿ ಕೂಡ ಕಟ್ಟಾಗತ್ತೆ. ನೋಡ್ತಿದ್ದಂತ ಅವ್ರೆಲ್ರಿಗೂ ಕೂಡ ತುಂಬಾನೇ ಶಾಕ್ ಆಗತ್ತೆ. ಎಲ್ರು ಕೂಡ ಇದೇ ಶಾಕ್ ಇಂದ ಅದಿತಿನ ನೋಡ್ಬೇಕಾದ್ರೆ ಚೌಧರಿಗೆ ಎಲ್ಲ ಅರ್ಥ ಆಗಿರುತ್ತೆ, ಈ ಎಲ್ಲ ಕೆಲಸನೂ ಮಾಡ್ತಿರೋದು ಮೇಘನಾನೇ ಅಂತ. ಆದ್ರೆ ಇದನ್ನ ಅವ್ರು ಯಾರು ಕೂಡ ನಂಬೋದೇ ಇಲ್ಲ. ಚೌಧರಿಗೆನೆ ನಮ್ಮ ಫ್ಯಾಮಿಲಿಲಿ ತಲೆ ಹಾಕ್ಬೇಡ, ಅವಳು ನಮ್ಮ ಮಗಳೇನೆ ಅಂತ ಹೇಳಿ ಅವನಿಗೆ ಬೈದು ಬಾಯಿ ಮುಚ್ಚಿಸ್ತಾರೆ. ಇದನ್ನೆಲ್ಲ ನೋಡ್ತಿದ್ದಂತ ಮೇಘನಾಗೆ ತಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ಕೂಡ ಏನೂ ಮಾಡ್ಲಿಕ್ಕೆ
ಮಾಡ್ಲಿಕ್ಕೆ ಆಗದಿರೋ ಅಂತ ಪರಿಸ್ಥಿತಿ ಇಲ್ಲಿ ಇರ್ತಾಳೆ. ಅವತ್ತಿನ ದಿವಸ ರಾತ್ರಿನೇ ತುಂಬಾ ಬೇಜಾರ್ನಲ್ಲಿ ಹತ್ಕೊಂಡು ಕೂತಿದ್ದಂತ ಮೇಘನಾಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ನಲ್ಲಿ ಅರ್ಜುನ್ ಅವಳಿಗೋಸ್ಕರ ಕಾಯ್ತಾ ಇರೋದಾಗಿ ಬರ್ದಿರ್ತಾನೆ. ಸೊ ಇದನ್ನ ಓದಂತ ಮೇಘನ ಅವರೆಲ್ಲರದು ಕಣ್ ತಪ್ಪಿಸಿ ಅರ್ಜುನ್ ಜೊತೆ ಮಾತಾಡ್ಲಿಕ್ಕೆ ಅಂತ ಬರೋವಾಗ ಇವತ್ತಿನ ದಿವಸನೇ ಈ ಮನೆ ಬಿಟ್ಟು ಹೊರಡು ಅಂತ ಹೇಳ್ತಾ ಇರುವಾಗ್ಲೇನೆ ಅಲ್ಲಿಗೆ ಬಂದಂತ ಚೌಧರಿ ಅವರಿಬ್ರು ರೆಡ್ ಹ್ಯಾಂಡ್ ಆಗಿ ಹಿಡಿತಾನೆ. ಹಾಗೇನೆ ಈ ವಿಷಯನ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇರುವಾಗ್ಲೇನೆ ತುಂಬಾ ಅಗ್ರೆಸಿವ್ ಆದ ಅರ್ಜುನ್ ಚೌಧರಿನ ಅಲ್ಲೇ ಹೊಡೆದು ಸಾಯಿಸಿ ಅಲ್ಲೇ ಇರುವಂತ ಬಾವಿಗೆ ಎತ್ತಾಕ್ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ಮೇಘನ ನೋಡಿದಂತ ಅರ್ಜುನ್ ಇನ್ ಬಂದಿರೋ ಅಂತ ಎಲ್ಲಾ ಕೆಲ್ಸನೂ ಮುಗ್ದಿದೆ, ನಾವ್ ಇವತ್ತೇ ಚೆನ್ನೈಗೆ ಹೋಗೋಣ, ಇನ್ನೇನಿದ್ರು ಇದೆಲ್ಲದನ್ನು ಕೂಡ ನಿಮ್ಮಪ್ಪ ನೋಡ್ಕೊಳ್ತಾರೆ, ಸಂಜೆ ಟ್ರೈನ್ ಇದೆ, ಆದಷ್ಟು ಬೇಗ ಎಷ್ಟಾಗುತ್ತೋ ಅಷ್ಟು ಲಗೇಜ್ನ ಪ್ಯಾಕ್ ಮಾಡ್ಕೊಂಡು ಹೊರಡು ಅಂತ ಹೇಳ್ತಾರೆ. ಸರಿ ಅಂದಂತ ಮೇಘನ ಹೊರಡ್ಬೇಕಾದ್ರೆ ಕೊನೆ ಸಲ ಅದಿತಿನ ನೋಡೋಕೆ ಬರ್ತಾಳೆ. ಅವಳಿಗೂ ಕೂಡ ತುಂಬಾನೇ ಬೇಜಾರಾಗತ್ತೆ. ಆದ್ರೆ ಆಲ್ರೆಡಿ ಅವ್ರ ಅಪ್ಪನಿಗೆ ಅನ್ಯಾಯ ಆಗಿರೋದ್ರಿಂದ ಅವಳು ಕೂಡ ಏನು ಮಾತಾಡ್ದಾನೆ ಅಲ್ಲಿಂದ ಹೊರಡ್ತಾಳೆ. ಹಾಗೆ ಸ್ಟೇಷನ್ ನಲ್ಲಿ ಅವಳನ್ನ ಅರ್ಜುನ್ ಮೀಟ್ ಮಾಡ್ತಾನೆ. ಹಾಗೇನೆ ಅವರಿಬ್ರು ಕೂಡ ಮಾತಾಡ್ತಾ ಕೂತಿರ್ಬೇಕಾದ್ರೆ ಅರ್ಜುನ್ ಅವಳಿಗೆ ಆದಷ್ಟು ಸಮಾಧಾನ ಮಾಡ್ತಾನೆ. ಇಬ್ರು ಕೂಡ ಕಿಸ್ ಮಾಡ್ಕೊಳ್ಬೇಕಾದ್ರೆ ಟ್ರೈನ್ ನ ಕಿಟಕಿಯ ಗ್ಲಾಸ್ ನಲ್ಲಿ ಅರ್ಜುನ್ ಆ ಪ್ರೇತಾತ್ಮನ್ ತರ ಕಾಣೋದಕ್ಕೆ ಶುರು ಆಗ್ತಾನೆ. ಇದನ್ನ ನೋಡ್ದಂತ ಮೇಘನಾಗಂತೂ ಫುಲ್ ಶಾಕ್ ಆಗತ್ತೆ. ಹಾಗೇನೆ ಯಾರ್ ನೀನು ಅಂತ ಕೇಳ್ತಾಳೆ. ಅದಕ್ಕೆ ಆ ರಾಕ್ಷಸ ನಾನ್ ನಿಮ್ಮ ಅಪ್ಪನ್ಗೆ ಮಾತು ಕೊಟ್ಟಿದ್ದೀನಿ, ನನ್ನ ಹಾಗೆ ಅವ್ನ್ ದ್ವೇಷದ ಮಧ್ಯೆ ಬರಲ್ಲ ಅಂತ, ಅದಕ್ಕೋಸ್ಕರನೇ ಅವ್ರ ಮನೇಲಿ ಈಗ ಆಲ್ರೆಡಿ ಕಳಸ ಇಟ್ಟಾಗಿದೆ ಅಲ್ವಾ, ಇನ್ನೇನಿದ್ರು ನಿನ್ ಕೆಲ್ಸ ಮುಗೀತು, ಆದಷ್ಟು ಬೇಗ ಇಲ್ಲಿಂದ ಹೋಗು, ಇಲ್ಲ ಅಂದ್ರೆ ನಾನು ನಿನ್ನನ್ನು ಕೂಡ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ್ಲೇನೆ ಮೇಘನ ಅವನ ಕೈಯಿಂದ ತಪ್ಪಿಸ್ಕೊಂಡು ಟ್ರೈನ್ ಮೇಲೆ ಹತ್ಕೊಂಡ್ ಬರ್ತಾಳೆ. ಅವನು ಕೂಡ ಮೇಘನನ್ನ ಚೇಸ್ ಮಾಡ್ಕೊಂಡ್ ಬರ್ತಾನೆ. ಅಲ್ಲೇ ಇದ್ದಂತ ಟೆನಲ್ ನ ನೋಡಿದಂತ ಮೇಘನ ತಪ್ಪಿಸ್ಕೊಂಡ್ರೆ ಆ ರಾಕ್ಷಸ ಅದಕ್ಕೆ ಬಡ್ಕೊಂಡು ಅಲ್ಲೇ ಸತ್ತೋಗ್ತಾನೆ. ಇದನ್ನೆಲ್ಲ ನೋಡಿದಂತ ಮೇಘನಾಗೆ ಏನೋ ತಪ್ಪಾಗ್ತಿದೆ ಅಂತ ಅನ್ಸಿ ವಾಪಸ್ ಸೀದಾ ಅವ್ರ ಅಮ್ಮನ ಮನೆಗೆ ಬರ್ತಾಳೆ. ಹಾಗೆ ಸೀನ್ ಕಟ್ ಮಾಡಿದ್ರೆ ಅವ್ರ ಅಪ್ಪನ ಆತ್ಮ ಇರುವಂತ ಅದಿತಿ ಹತ್ರ ಬಂದಂತ ಮೇಘನ, ನನ್ಗೆ ಇವಾಗೆಲ್ಲ ಅರ್ಥ ಆಗ್ತಿದೆ ಅಪ್ಪ, ಮೊದ್ಲಿಂದನೂ ಕೂಡ ನಿನಗೆ ದ್ವೇಷ ಇದ್ದಿದ್ದು, ಆ ದ್ವೇಷನ ನನ್ ಮನ್ಸ್ನಲ್ಲೂ ಕೂಡ ಬರೋ ರೀತಿ ಮಾಡ್ದೆ, ನೀ ನನಗೆ ಕೇವಲ ಅರ್ಧ ಸತ್ಯ ಮಾತ್ರ ಹೇಳಿದ್ಯಾ, ಪೂರ್ತಿ ಸತ್ಯ ಏನು ಅನ್ನೋದನ್ನ ನಾನು ತಿಳ್ಕೊಳ್ತೀನಿ ಅಂತ ಹೇಳ್ದಂತವಳು ಸೀದಾ ಆ ಮನೆಯ ತೋಟದ ಮಾಲಿ ಹತ್ರ ಬರ್ತಾಳೆ. ಮಾಲಿ ಮೇಘನ ನೋಡಿ, ನಿಜವಾದ ಸತ್ಯ ಏನು ಅನ್ನೋದನ್ನ ನಿಮ್ಮಮ್ಮ ಈ ಡೈರಿಯಲ್ಲಿ ಬರ್ದಿದ್ದಾರೆ, ಇದನ್ನ ಓದು, ನಿನಗೆಲ್ಲ ಅರ್ಥ ಆಗತ್ತೆ ಅಂತ ಕೊಡ್ತಾರೆ. ಸೊ ಈಗ ಆ ಡೈರಿನಲ್ಲಿ ಏನಿದೆ ಅಂತಂದ್ರೆ, ನಿಜ ಹೇಳಬೇಕು ಅಂತಂದ್ರೆ ಮೇಘನ ತಂದೆ ಬರಿತಾ ಇದ್ದಂತ ಕತೆ ಪುಸ್ತಕನ ಯಾರು ತಗೊಳ್ದೇ ಇದ್ದಿದ್ರಿಂದ ಮೇಘನ ತಂದೆಗೆ ತುಂಬಾನೇ ಕೋಪ ಬಂದು ಆ ಒಂದು ಫ್ರಸ್ಟ್ರೇಷನ್ ಅನ್ನ ರಾಧಿಕಾ ಮೇಲೆ ತೀರಿಸ್ಕೊಳ್ತಾ ಇರ್ತಾನೆ. ಅಷ್ಟು ಮಾತ್ರ ಅಲ್ಲದೆ ಅವನಿಗೆ ದುಡ್ಡು ಹಾಗೇನೆ ಹೆಸರನ್ನ ಸಂಪಾದಿಸಬೇಕು ಅನ್ನೋ ಉದ್ದೇಶದಿಂದ ರಾಧಿಕಾಗೆ ಯಾವಾಗ್ಲೂ ಕೂಡ ಆಂಗ್ಲ ವ್ಯಕ್ತಿಗಳ ಜೊತೆಗೆ ಮಲಕ್ಕೋ ಅಂತ ಟಾರ್ಚರ್ ಮಾಡ್ತಾ ಇರ್ತಾರೆ. ಇದೆಲ್ಲ ಟಾರ್ಚರ್ನ ತಡ್ಕೊಳಕ್ ಆಗ್ಲಿದಂತ ರಾಧಿಕಾ ಮೇಘನನ ಕರ್ಕೊಂಡು ಎಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರುವಾಗ್ಲೇನೆ ಅವ್ರ ಬುಕ್ ಪಬ್ಲಿಷ್ ಮಾಡ್ತಾ ಇದ್ದಂತ ಪಬ್ಲಿಷರ್ ಜೊತೆಗೂ ಮಲ್ಕೋ ಅಂತ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಫ್ ಇನ್ ಕೇಸ್ ನೀನೇನಾದ್ರೂ ಮಲಗದೆ ಇದ್ರೆ ನನ್ನ ಸಾವಾಗ ನೀನೇ ಕಾರಣ ಅಂತ ಹೇಳಿ ಬರ್ದಿಟ್ಟು ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಹೇಳಿ ಒಂದ್ಸಲ ಸೂಸೈಡ್ ಮಾಡ್ಕೊಳ್ಳೋಕ್ಕೂ ಕೂಡ ಟ್ರೈ ಮಾಡಿರ್ತಾರೆ. ಈ ಎಲ್ಲ ಟಾರ್ಚರ್ನ ತಡ್ಕೊಳಿಕ್ ಆಗದಿದ್ದಂತ ರಾಧಿಕಾ ಒಂದ್ಸಲ ಟ್ರೈನ್ಗೆ ಸಿಗಾಕೊಂಡು ಸತ್ತೋಗ್ಬೇಕು ಅಂತ ಹೋಗಿರುವಾಗ್ಲೇನೆ ಅಲ್ಲಿಗೆ ಬಂದಂತ ಶಾಂತನು ರಾಧಿಕಾ ಕತೆ ಕೇಳಿ ಅವಳಿಗೆ ಸಹಾಯ ಮಾಡಿ ಅವಳನ್ನ ಮದುವೆ ಆಗಿರ್ತಾನೆ. ಹೇಗಾದ್ರೂ ಸರಿ ಮೇಘನನ್ನು ಕರ್ಕೊಂಡು ಶಾಂತನು ಹತ್ರ ಹೋಗ್ಬೇಕು ಅಂತ ಅನ್ಕೊಳ್ತಿರುವಾಗ್ಲೇನೆ ಈ ವಿಷಯ ಎಲ್ಲವೂ ಕೂಡ ಮೇಘನ ತಂದೆ ಗೊತ್ತಾಗಿ ಮೇಘನನ್ನ ಕರ್ಕೊಂಡು ಆ ಜಾಗದಿಂದ ಹೊರಟೋಗಿರ್ತಾನೆ. ಅದಾದ್ಮೇಲೆ ಎಷ್ಟೇ ಹುಡುಕಿದ್ರು ಕೂಡ ರಾಧಿಕಾ ಕೈಗೆ ಸಿಕ್ಕಿರಲ್ಲ. ಇದನ್ನೆಲ್ಲ ಓದಂತ ಮೇಘನಾಗಂತೂ ತುಂಬಾನೇ ಬೇಜಾರಾಗತ್ತೆ. ಅವ್ರ ಅಪ್ಪನ ಮಾತು ಕೇಳ್ಕೊಂಡು ತಾನೆಂತ ದೊಡ್ಡ ತಪ್ಪು ಮಾಡಿದೆ ಅನ್ನೋದು ಅರ್ಥ ಆಗತ್ತೆ. ಹಾಗೆ ಇದೇ ಯೋಚನೆ ಮಾಡಿದಂತ ಮೇಘನ ಇದೆಲ್ಲವೂ ಕೂಡ ನನ್ನಿಂದನೇ ಆಗಿದ್ದು, ಹೇಗಾದ್ರೂ ಸರಿ ನಮ್ಮ ಅಪ್ಪನ ಆತ್ಮದಿಂದ ಹಾಗೇನೆ ಆ ರಾಕ್ಷಸನಿಂದ ಅದಿತಿನ ಕಾಪಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡವಳು ಸೀದಾ ಎದ್ದು ರಾಧಿಕಾ ಹಾಗೆ ಶಾಂತನು ಹತ್ರ ಬಂದು ಅದಿತಿ ದೇಹದಲ್ಲಿರೋದು ನಮ್ಮ ಅಪ್ಪನ ಆತ್ಮ ಅಂತ ಹೇಳ್ತಾಳೆ. ಹಾಗೇನೆ ನಡೆದಿರೋ ಅಂತ ಅಷ್ಟು ವಿಷಯನೂ ಕೂಡ ಅವ್ರ ಹತ್ರ ಹೇಳ್ತಾಳೆ. ಹೇಗಾದ್ರೂ ಸರಿ ಅದಿತಿನ ಕಾಪಾಡಬೇಕು ಅಂತ ಹೇಳಿ ನನ್ನ ತಪ್ಪನ್ನ ನಾನು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತಾಳೆ. ಇದಕ್ಕೆ ಸರಿ ಅಂದಂಥವ್ರು ಮನೆಗೆ ಪೂಜಾರಿನ ಕರೆಸಿ ನಡೆದಿದ್ದಂಥ ಅಷ್ಟು ವಿಷಯನೂ ಕೂಡ ಅವ್ರ ಹತ್ರ ಹೇಳ್ತಾರೆ. ಅದಾದ್ಮೇಲೆ ಮೇಘನನ ನೋಡಿದಂಥ ಪೂಜಾರಿ, ನಿಮ್ಮಪ್ಪ ಒಬ್ಬ ರಾಕ್ಷಸನ ಜೊತೆ ಕೈ ಜೋಡಿಸಿ ಅವನ ದ್ವೇಷನ ತೀರಿಸ್ಕೊಳ್ಳಿಕ್ಕೆ ಅವನ್ ಸತ್ ಮೇಲೆ ಅವನ ಹೃದಯನ ಆ ರಾಕ್ಷಸನಿಗೆ ಕೊಡೋದಾಗಿ ಮಾತು ಕೊಟ್ಟಿದ್ದಾನೆ. ಆ ರೀತಿ ಹೃದಯನ ಕೊಟ್ಮೇಲೆನೆ ಆ ರಾಕ್ಷಸನಿಗೆ ಬದುಕೋದಕ್ಕೆ ಸಾಧ್ಯ ಅಂತ ಹೇಳಿದ್ನಂತೆ. ಆಗ್ಲೇ ಮೇಘನಗೆ ಅವ್ರ ತಂದೆ ಸತ್ತಾಗ ಹೃದಯ ಮಿಸ್ ಆಗಿರೋದು ಗೊತ್ತಾಗಿರುತ್ತೆ. ಅವಳಪ್ಪ ರಾಕ್ಷಸನ್ಗೆ ಹೃದಯನ ಕೊಟ್ಟು ಆ ದ್ವೇಷನ ತೀರಿಸ್ಕೊಳ್ಳಿಕ್ಕೆ ಹೇಳಿರ್ತಾರೆ. ಸೊ ಇಷ್ಟೆಲ್ಲ ಹೇಳ್ದಂತ ಪೂಜಾರಿ, ನಾವೀಗ ಒಬ್ಬ ಸೈತಾನಲ್ಲ ಇಬ್ರು ಸೈತಾನ್ ಜೊತೆ ಹೋರಾಡ್ಬೇಕು, ಹಾಗೇನೆ ನಮ್ಮ ಅದಿತಿನ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ್ಲೇನೆ ಅದಿತಿ ರೂಮ್ಗೆ ಅಷ್ಟು ಜನ ಹೋಗಿ ಅದಿತಿನ ಕಟ್ಟಾಕಿ ಅವಳ ಮೇಲೆ ಹೋಲಿ ವಾಟರ್ ಹಾಕೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಎಲ್ರು ಕೂಡ ಗಾಯತ್ರಿ ಮಂತ್ರನೂ ಕೂಡ ಹೇಳ್ತಿರ್ತಾರೆ. ಆದ್ರೆ ಅದಿತಿ ಮಾತ್ರ ಗಾಯತ್ರಿ ಮಂತ್ರನ ಉಲ್ಟಾ ಹೇಳ್ತಾ ಇರ್ತಾಳೆ. ಈ ರೀತಿ ಹೇಳೋದ್ರಿಂದ ಆತ್ಮಕ್ಕೆ ಬಲ ಬರುತ್ತೆ ಅನ್ನೋ ಉದ್ದೇಶದಿಂದ ಸೊ ಕಟ್ಟಾಕಿದಂತ ಕಟ್ಟಿಂದ ಮುಕ್ತಿಗೊಂಡಂತ ಅದಿತಿ ಶಾಂತನು ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಅವರೆಲ್ಲರೂ
ಎಲ್ರೂ ಅದಿತಿನ ಹುಡುಕ್ಬೇಕಾದ್ರೆ ರಾಧಿಕಾ ಮುಂದೆ ಬಂದಂತ ಅದಿತಿ ಅವಳ ಗಂಡನ ಆತ್ಮ, ನೋಡು ನಾನು ನಿನ್ ಮಗಳನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ, ನರಕ ಅಂದ್ರೆ ಏನು ಅಂತ ನಿನಗೆ ತೋರಿಸ್ತೀನಿ ಅಂತ ಹೇಳ್ತಾ ಇರುವಾಗ್ಲೇನೆ ರಾಧಿಕಾ ತುಂಬಾನೇ ಬೆಗ್ ಮಾಡ್ತಾಳೆ, ನನ್ನ ಮಗಳನ್ನ ಬಿಟ್ಬಿಡು, ಬೇಕಾದ್ರೆ ನನಗೆ ಶಿಕ್ಷೆ ಕೊಡು, ಅದ್ಬಿಟ್ಟು ನನ್ನ ಮಗಳಿಗೆ ಯಾಕೆ ಶಿಕ್ಷೆ ಕೊಡ್ತೀಯಾ ಅಂತ ಕೇಳ್ತಿರುವಾಗ್ಲೇನೆ ರಾಧಿಕಾಗೆ ಹೊಡೆದಂತ ಅದಿತಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆಗ್ಲೇ ಅಲ್ಲಿಗೆ ಬಂದಂತ ರಾಕ್ಷಸ ಶಾಂತನು ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸ್ಬೇಕು ಅಂತ ನೋಡ್ತಿರುವಾಗ್ಲೇನೆ ಕಷ್ಟಪಟ್ಟು ಅವನಿಂದ ಬಿಡಿಸ್ಕೊಂಡಂತ ಶಾಂತನು ಒಂದ್ ಕತ್ತಿ ತಗೊಂಡು ಅವನನ್ನ ಸಾಯಿಸ್ಬಿಡ್ತಾನೆ. ಹಾಗೆ ಈ ಕಡೆ ಅದಿತಿ ದೇಹದಲ್ಲಿರೋ ಆತ್ಮ ಎಲ್ಲಾರನ್ನೂ ಸಾಯಿಸ್ಬೇಕು ಅಂತ ನೋಡ್ತಿರುವಾಗ್ಲೇನೆ ತುಂಬಾ ಯೋಚನೆ ಮಾಡಿದಂತ ಮೇಘನ ದೇವರ ದೀಪನ ಹಚ್ಚೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾಳೆ. ಅವಳೆ ಆರಿಸಿದಂತ ದೀಪನ ಈಗ ಅವಳೆ ಬೆಳಗ್ಸಿರ್ತಾಳೆ. ಹಾಗೇನೆ ಅಲ್ಲೇ ಇದ್ದಂತ ಒಂದು ಚಿಕ್ಕ ತ್ರಿಶೂಲದಿಂದ ಅವಳಿಗವಳೆ ಚುಚ್ಕೊಂಡು ಸತ್ತೋಗಿ ಆತ್ಮ ಆಗ್ತಾಳೆ. ಹಾಗೇನೆ ಆತ್ಮಗಳ ಲೋಕಕ್ಕೆ ಹೋದಂತ ಮೇಘನ ಅವರಪ್ಪನ ಆತ್ಮನ ನೋಡಿ ಹೇಳ್ತಾಳೆ, ನೀವೇ ಹೇಳಿದ್ರಿ ಅಲ್ವಾ ಅಪ್ಪ, ಒಳ್ಳೆ ಆತ್ಮನ ಒಂದು ಬೆಳಕು ಬಂದು ಕರ್ಕೊಂಡು ಹೋಗುತ್ತೆ ಅಂತ, ಈಗ ಕೂಡ ಆ ಬೆಳಕು ಬಂದು ನನ್ನನ್ನ ಕರ್ಕೊಂಡು ಹೋಗುತ್ತೆ, ಹಾಗೆ ನಾನು ಕೂಡ ನಿಮ್ಮನ್ನ ಹಿಡ್ಕೊಂಡು ನಿಮ್ಮನ್ನು ಕೂಡ ನಾನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಹೇಗಾದ್ರೂ ಸರಿ ಅದಿತಿ ಆತ್ಮನ ಕಾಪಾಡ್ತೀನಿ ಅಂತ ಹೇಳಿ ಗಟ್ಟಿಗೆ ಅವರಪ್ಪನ ತಪ್ಕೊಳ್ತಾಳೆ. ಅವರಪ್ಪ ಕೂಡ ಮೇಘನ ತಪ್ಪಿಸ್ಕೊಳಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮೇಘನ ಅವರಪ್ಪನ ಬಿಡೋದೇ ಇಲ್ಲ. ಆಗ್ಲೇ ಮೇಘನನ್ ಕಾಲ್ನ ಯಾವ್ದೋ ಒಂದು ಕೈ ಗಟ್ಟಿಗಿಟ್ಕೊಳ್ಳುತ್ತೆ. ಮೇಘನ ತಂದೆ ಮಾತ್ರ ಆ ಬೆಳಕಲ್ಲಿ ಹೊರಟೋಗ್ತಾರೆ. ಯಾವ ಕೈ ಅಂತ ನೋಡಿದ್ರೆ ಈಗ ರಿವೀಲ್ ಆಗೋ ಅಂತ ಬಿಗ್ ಟ್ವಿಸ್ಟ್ ಏನು ಅಂತಂದ್ರೆ ಮೇಘನ ಕಾಲ್ನ ಇಟ್ಕೊಂಡಿದ್ದು ಬೇರೆ ಯಾವುದು ಅಲ್ಲ, ಅರ್ಜುನನ ಆತ್ಮ. ಅರ್ಜುನನ ನೋಡಿದಂತ ಮೇಘನಾಗಂತೂ ತುಂಬಾನೇ ಖುಷಿ ಆಗತ್ತೆ. ಹಾಗೇನೆ ನೀನ್ ಇನ್ನೂ ಕೂಡ ಸತ್ತಿಲ್ಲ, ನೀನ್ ಮಾಡಿರೋ ಅಂತ ತಪ್ಪನ್ನ ಸರಿ ಮಾಡೋಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಷ್ಟೇ, ಇನ್ನೂ ಕೂಡ ನಿನಗೆ ಭೂಮಿ ಮೇಲೆ ಹೋಗಿ ಬದುಕೋ ಅಂತ ಸಾಧ್ಯತೆ ಇದೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ. ಸೀನ್ ಕಟ್ ಮಾಡಿದ್ರೆ ಆಸ್ಪತ್ರೆನಲ್ಲಿ ಅಡ್ಮಿಟ್ ಆಗಿರೋ ಅಂತ ಮೇಘನನ್ನ ತೋರಿಸ್ತಾರೆ. ಹಾಗೇನೆ ಆ ಮೇಘನ ಸುತ್ತ ಅವಳ ಫ್ಯಾಮಿಲಿ ಅವ್ರು ಇರ್ತಾರೆ. ಅವ್ರನ್ನೆಲ್ಲ ನೋಡಿದಂತ ಮೇಘನಾಗೂ ಕೂಡ ತುಂಬಾನೇ ಖುಷಿ ಆಗತ್ತೆ. ಈಗ ಮೇಘನಾಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿರತ್ತೆ. ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ. ಮೂವಿ ಹೇಗನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ.